ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ವೃಷಭ ರಾಶಿಯವರಿಗೆ ಒಂದು ಸಮತೋಲಿತ ತಿಂಗಳು ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ಗ್ರಹಗತಿಗಳು ನಿಮ್ಮ ಪರವಾಗಿದ್ದು ವಿಶೇಷವಾಗಿ ವೃತ್ತಿ ಮತ್ತು ಸಾಮಾಜಿಕ ಗೌರವದ ವಿಷಯದಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ತರಲಿವೆ. ಈ ತಿಂಗಳಲ್ಲಿ ಗ್ರಹಗತಿಗಳ ಸ್ವಭಾವ ಮತ್ತು ಅವಿರುವಂತ ಜಾಗದಲ್ಲಿ ಏನೆಲ್ಲ ಫಲಗಳನ್ನ ಕೊಡ್ತಿದೆ ಅಂತ ನೋಡೋದಾದ್ರೆ ನೋಡಿ, ಶನಿ ಗ್ರಹ ನಿಮ್ಮ ರಾಶಿಯ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ಅತ್ಯಂತ ಶುಭದಾಯಕ. ಇದು ದೀರ್ಘಕಾಲದ ಆಸೆಗಳನ್ನ ಈಡೇರಿಸೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಶನಿಯ ಒಂದು ನೇರ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಅದು ನಿಧಾನವಾಗಿ ಕೆಲಸಗಳಾಗುತ್ತೆ. ಇನ್ನು ಗುರುವಿನ ಸ್ಥಾನ ಅಂತ ನೋಡೋದಾದ್ರೆ ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಅಂದ್ರೆ ಧನಸ್ಥಾನದಲ್ಲಿ ಇರೋದ್ರಿಂದ ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದಲ್ಲಿ ಸಂತೋಷನ ನೀಡುತ್ತೆ. ಇನ್ನು ರಾಹು ಕೇತುಗಳು ಅಂತ ನೋಡಿದಾಗ ರಾಹು ನಿಮ್ಮ ಲಾಭದ ಸ್ಥಾನದಲ್ಲಿರೋದ್ರಿಂದ ಅನಿರೀಕ್ಷಿತ ಆದಾಯದ ಮೂಲಗಳು ಸೃಷ್ಟಿಯಾಗತ್ತೆ. ಹಾಗೆ ಕೇತು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕುಗಳಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಶುಕ್ರ ನಿಮ್ಮ ರಾಜ್ಯಾಧಿಪತಿ ಆಗಿರುವಂತಹ ಶುಕ್ರ ಕೂಡ ಒಂದು ಉತ್ತಮ ಸ್ಥಿತಿಯಲ್ಲಿ ಇರೋದ್ರಿಂದ ವ್ಯಕ್ತಿತ್ವದಲ್ಲಿ ಒಂದು ಮೆರುಗು ಬರುತ್ತೆ. ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ 9ನೇ ಮನೆಯಿಂದ 10ನೇ ಮನೆಗೆ ಪ್ರವೇಶ ಮಾಡ್ತಿರೋದ್ರಿಂದ ನೀವೇನೇ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಅದ್ರಲ್ಲಿ ನಿಮ್ಗೆ ಒಂದು ಒಳ್ಳೆ ಸಕ್ಸಸ್ ನ ತಗೊಂಬಂದು ಕೊಡ್ತಾರೆ. ಹಾಗೆ ವೃತ್ತಿ ಮತ್ತೆ ವ್ಯವಹಾರ ಅಂತ ನೋಡಕ್ ಹೋದ್ರೆ ಜೀವನದಲ್ಲಿ ನೀವು ಪಟ್ಟಂತ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂತ ಒಂದು ಸಮಯ ಇದಾಗಿರುತ್ತೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು, ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಬರುವಂತದ್ದು ಲಾಭದಾಯಕವಾದ ಒಂದು ತಿಂಗಳು ಅಂತಾನೆ ಹೇಳ್ಬೋದು. ನೀವು ಹೊಸ ಉದ್ಯಮ ಏನಾದ್ರು ಆರಂಭಿಸ್ತಿದ್ದೀರಾ ಅಂತಂದ್ರೆ ಈ ಫೆಬ್ರವರಿ 2ನೇ ವಾರ ಬಹಳ ಉತ್ತಮವಾಗಿರುವಂತ ಒಂದು ವಾರ ಆಗಿರುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಅಂತ ನೋಡಿದ್ರೆ ಆರ್ಥಿಕವಾಗಿ ಇದು ಸ್ಥಿರತೆಯ ತಿಂಗಳು ಅಂತಾನೆ ಹೇಳ್ಬೋದು. ಗುರುವಿನ ಶುಭ ದೃಷ್ಟಿಯಿಂದ ಹೂಡಿಕೆಗಳಲ್ಲಿ ಲಾಭ ಸಿಗುತ್ತೆ. ಹಾಗೆ ವಿಶೇಷವಾಗಿ ಬ್ಯಾಂಕಿಂಗ್, ಶಿಕ್ಷಣ ಅಥವಾ ಸಮಾಜ ಸೇವೆಗಳಲ್ಲಿರೋರ್ಗಂತೂ ತುಂಬಾನೇ ಧನಲಾಭ ಆಗುವಂತ ಯೋಗಗಳು ಜಾಸ್ತಿನೇ ಇದೆ. ಆದ್ರೆ ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೂ ಕೂಡ ಹಣ ಖರ್ಚು ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಕುಟುಂಬ ಮತ್ತೆ ಸಂಬಂಧಗಳು ಹೇಗಿರುತ್ತೆ ಅಂತ ನೋಡಿದ್ರೆ ಕುಟುಂಬದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಸಂಗಾತಿಯೊಂದಿಗೆ ಉತ್ತಮವಾದ ಒಂದು ಸಮಯನ ಕಾಲ ಕಳೀತೀರಾ. ಹಾಗೆ ಮಕ್ಕಳ ಜೊತೆನಲ್ಲಿ ಕಾಲ ಕಳೆಯುವಂಥದ್ದು, ಅವ್ರಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸುವಂಥದ್ದು ಕೂಡ ಆಗತ್ತೆ. ಅದೇ ರೀತಿನಲ್ಲಿ ಈ ತಿಂಗಳ ಕೊನೆಯ ವಾರಗಳಲ್ಲಿ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅದರಿಂದನೇ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತ ಸಾಧ್ಯತೆ ಇರುತ್ತೆ. ಅದರಲ್ಲೂ ನಿಮ್ಗೆ ತುಂಬಾ ಬೇಕಾದಂತ ಆತ್ಮೀಯರ ಜೊತೆನಲ್ಲಿ ಕಿರಿಕಿರಿಗಳಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ಗಮನ ಇರಬೇಕು. ಇನ್ನು ಆರೋಗ್ಯದ ವಿಷಯ ಅಂತ ನೋಡಕ್ ಹೋದ್ರೆ ಆರೋಗ್ಯದ ವಿಷಯದಲ್ಲಿ ನೀವು ಈ ತಿಂಗಳು ತುಂಬಾ ಜಾಗರೂಕರಾಗಿರ್ಬೇಕಾಗತ್ತೆ. ಯಾಕೆಂದ್ರೆ ಕಣ್ಣಿನ ಸಮಸ್ಯೆ ಅಥವಾ ಗಂಟಲಿಗೆ ಸಂಬಂಧಪಟ್ಟಿರುವಂತ ಸಮಸ್ಯೆಗಳು ಕಾಣಿಸುವಂತ ಸಾಧ್ಯತೆ ಇರುತ್ತೆ. ಆಹಾರ ಕ್ರಮನ ತುಂಬಾ ಶಿಸ್ತುಬದ್ಧವಾಗಿ ಪಾಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಆಗುವಂತ ನೆಗೆಟಿವಿಟಿಯಿಂದ ನೀವು ದೂರ ಇರ್ಬೋದು. ಇನ್ನು ವಿಶೇಷವಾದ ಸೂಚನೆ ಏನಾದ್ರು ಕೊಡ್ಬೇಕಾ ಅಂತಂದ್ರೆ ಈ ತಿಂಗಳು ನಿಮ್ಗೆ ಭೂಮಿ ಅಥವಾ ವಾಹನ ಖರೀದಿ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. ಯಾಕೆಂತಂದ್ರೆ ನಾನು ಆಗ್ಲೇ ಹೇಳಿದೆ 4ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಭೂಮಿಗೆ ಸಂಬಂಧಪಟ್ಟಿರುವಂತ ಕೆಲವು ಸಮಸ್ಯೆಗಳಾಗತ್ತೆ ಅಂತ. ಹಾಗಾಗಿ ಎಲ್ಲಾ ಪೇಪರ್ಸ್ ನ ಚೆಕ್ ಮಾಡಿ ತದನಂತರ ಮುಂದುವರಿಯೋದು ಒಳ್ಳೇದು. ಆದ್ರೆ ನಿಮ್ಮ ಹಿರಿಯರ ಒಂದು ಸಲಹೆ ತಗೊಳ್ಳೋದು ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂತ ಸ್ವಲ್ಪ ಅನುಭವ ಇರೋಂತವ್ರನ್ನ ತಿಳ್ಕೊಂಡು ವ್ಯವಹಾರ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ನೀವು ಏನಾದ್ರೂ ತೊಂದರೆ ಆಗೋದನ್ನ ನೀವು ತಪ್ಪಿಸ್ಕೋಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತಾರೆ. ಸೊ ಅದ್ರ ಬಗ್ಗೆ ಡೌಟ್ ಪಡೋಂಗೆ ಇಲ್ಲ. ಮತ್ತೆ ಇನ್ನ ಎಲ್ಲಾ ಗ್ರಹಗಳು ನಿಮ್ಮ 9ನೇ ಮನೆಯಲ್ಲಿದ್ದು 9ನೇ ಮನೆಯಿಂದ 10ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ತುಂಬಾ ಅಭಿವೃದ್ಧಿ ಆಗುವಂತ ಒಂದು ಸಮಯ ಇದು. ನೀವೇನೆಲ್ಲ ಶ್ರಮ ಪಡ್ತಾ ಇದ್ರಿ, ಏನೆಲ್ಲ ಒಂದು ಕೆಲಸ ಮಾಡ್ಬೇಕು ಅಂತ ನೀವು ಅನ್ಕೊಂತಾ ಇದ್ರಿ, ಆ ಎಲ್ಲಾ ಕೆಲ್ಸಕ್ಕೂ ಕೂಡ ಒಂದು ಉತ್ತಮವಾದ ತಿಂಗಳು ಅಂತಾನೆ ಹೇಳ್ಬೋದು. ಇನ್ನ ಪರಿಹಾರವಾಗಿ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಮಹಾಲಕ್ಷ್ಮಿಯ ಆರಾಧನೆನ ಮಾಡ್ಬೇಕಾಗತ್ತೆ. ಪ್ರತಿ ಶುಕ್ರವಾರದ ದಿವಸ ದೇವಿಗೆ ಕೆಂಪು ಹೂಗಳು ಅಥವಾ ಪರಿಮಳ ಇರುವಂತದ್ದು ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಈ ರೀತಿ ಹೂಗಳಿಂದ ಲಕ್ಷ್ಮಿಗೆ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಶುಕ್ರ ಗ್ರಹದ ಒಂದು ಅನುಗ್ರಹ ಚೆನ್ನಾಗಾಗತ್ತೆ. ಹಾಗೆ ಗೋವಿಗೆ ಅಂದ್ರೆ ಹಸುವಿಗೆ ಬೆಲ್ಲ ತಿನ್ಸುವಂಥದ್ದು ಅಥವಾ ನೆನೆಸಿರುವಂತ ಅಕ್ಕಿ ಬೇಳೆಗಳನ್ನ ತಿನ್ಸೋದ್ರಿಂದನೂ ಕೂಡ ಗುರುಬಲ ನಿಮ್ಗೆ ಇನ್ನೂ ಜಾಸ್ತಿ ಆಗತ್ತೆ. ಈಗ ಆಲ್ರೆಡಿ ಗುರುಬಲ ಬಂದಿದೆ, ಕಂಕಣ ಬಲ ಕೂಡ ಬರುವಂತ ಸಮಯ. ಸೊ ಇವಾಗ ನಿಮ್ಗೆ ಮದುವೆ ಮಾತುಕತೆಗಳು ಎಲ್ಲಾನು ಕೂಡ ಆಲ್ರೆಡಿ ನಡೀತಾ ಇರುತ್ತೆ. ಹೊಸ ಹೊಸ ಯೋಗಗಳು ಮತ್ತೆ ನಿಮ್ಗೆ ಹೊಸ ಪ್ರಪೋಸಲ್ಸ್ ಕೂಡ ಬರ್ತಾ ಇರುತ್ತೆ. ಹಾಗೆ ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂತದ್ದು, ಏನಾದ್ರೂ ದಾನ ಧರ್ಮ ಮಾಡ್ಬೋದು. ಸಾಧ್ಯ ಆದಷ್ಟು ಬಿಳಿ ಬಣ್ಣದ ವಸ್ತುಗಳು, ಅಕ್ಕಿ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಇದನ್ನ ದಾನ ಧರ್ಮ ಮಾಡೋದ್ರಿಂದ ಇನ್ನಷ್ಟು ನಿಮ್ಗೆ ಒಳ್ಳೇದಾಗತ್ತೆ. ನೀವು ಪ್ರತಿದಿನ ಏನಾದ್ರೂ ಮಂತ್ರನ ಪಠನೆ ಮಾಡ್ಬೇಕಾ ಅಂತಂದ್ರೆ ಓಂ ಶುಂ ಶುಕ್ರಾಯ ನಮಃ ಅನ್ನುವಂತ ಮಂತ್ರನ 108 ಸತಿ ಜಪ ಮಾಡೋದ್ರಿಂದ
ನಿಮ್ಮ ರಾಶಿನಲ್ಲಿ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ಅದು ಪರಿಹಾರ ಆಗ್ತಾ ಹೋಗ್ತಾ ಇರುತ್ತೆ. ಈ ಎಲ್ಲಾ ಪರಿಣಾಮಗಳು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡ್ಕೊಳ್ಳಿ. ನೀವೇನಾದ್ರೂ ನಮ್ಮಲ್ಲಿ ಪರಿಹಾರಗಳನ್ನ ಕೇಳಬೇಕು ಅಥವಾ ಜಾತಕನ ತೋರಿಸ್ಕೊಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಎಲ್ಲರಿಗೂ ಕೂಡ ಧನ್ಯವಾದಗಳು.